ಇವೆಲ್ಲ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್. ಇವತ್ತು ಸಾಲ್ವ್ ಮಾಡ್ತಾ ಇರೋದು 2 ಮಾರ್ಕ್ಸ್ ಕ್ವಶನ್ಸು. ಅದರಲ್ಲಿ ಫಸ್ಟ್ ಕ್ವಶನ್ 2/3 ಮತ್ತು 7/4 ಮಧ್ಯದಲ್ಲಿರುವ ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸಂಖ್ಯೆಯನ್ನು ಅಂತ ಹೇಳಿದರೆ ನಾವು ಸಂಖ್ಯೆಗಳನ್ನು ಕಂಡುಹಿಡಿಯೋಣ. ಫೈಂಡ್ ದ ರ್ಯಾಷನಲ್ ನಂಬರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್ 2/3 ಅಂಡ್ 7/4. ನೋಡಿ, ಒಂದು ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೋದು ಅಂತಂದ್ರೆ ಅವೆರಡನ್ನು ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಅವೆರಡರ ನಡುವೆ ಇರತಕ್ಕಂಥ ಭಾಗಲಬ್ಧ ಸಂಖ್ಯೆ ನಮಗೆ ಸಿಗುತ್ತೆ, ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್. ಸೊ ಅದನ್ನು ಮಾಡೋದಾದ್ರೆ ಭಾಗಲಬ್ಧ ಸಂಖ್ಯೆಯನ್ನು ಅಂತ ಹೇಳಿರೋದ್ರಿಂದ ಒಂದು ಭಾಗಲಬ್ಧ ಸಂಖ್ಯೆನ ಈ ರೀತಿ ಕಂಡುಹಿಡಿಯಬಹುದು ನಾವು. ಸೊ ಯಾವ ರೀತಿ ಅಂತಂದ್ರೆ 2/3 ಪ್ಲಸ್ 7/4 ಹೋಲ್ ಡಿವೈಡೆಡ್ ಬೈ 2. ಅವೆರಡನ್ನು ಆಡ್ ಮಾಡೋದು ಡಿವೈಡೆಡ್ ಬೈ 2 ಮಾಡೋದು. ಸೊ ಆ ರೀತಿ ಮಾಡಿದ್ರೆ ಅದು ಎಕ್ಸಾಕ್ಟ್ಲಿ ಎರಡರ ನಡುವೆ ಬರುತ್ತೆ. ಈಗ ನ್ಯೂಮರೇಟರ್ ಅಲ್ಲಿ ಇವುಗಳ LCM ಏನ್ ಬರುತ್ತೆ ಅಂದ್ರೆ 12 ಬರುತ್ತೆ. LCM 12 ಬರುತ್ತೆ. ಸೊ 4 ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ 3 ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ 2 4s 8 ಪ್ಲಸ್ 7 3s 21 ಹೋಲ್ ಡಿವೈಡೆಡ್ ಬೈ 2. ಇಟ್ ಈಸ್ ಈಕ್ವಲ್ ಟು 21 ಪ್ಲಸ್ 8 29/12 ಇಂಟು ಈ 2/1 ಇರುತ್ತೆ, ರೆಸಿಪ್ರೋಕಲ್ ಆದ್ರೆ 1/2 and it is equal to 29/24. So this is exactly in between 2/3 and 7/4. 2/3 ಮತ್ತು 7/4 ನಡುವೆ ಎಕ್ಸಾಕ್ಟ್ ಮಿಡ್ಲ್ ಇರೋಂಥ ಒಂದು ನಂಬರ್ ಯಾವುದು ಅಂತಂದ್ರೆ 29/24. ಇದು ಒಂದು ಭಾಗಲಬ್ಧ ಸಂಖ್ಯೆ ಅಂತಂದ್ರೆ. ಇದೇ ಕ್ವಶನ್ ಆಕ್ಚುಲ್ ಆಗಿ ಇದನ್ನ ಅವರ ಇಂಟೆನ್ಷನ್ ಈ ರೀತಿ ಇರಬಹುದು ಅಂತ ನಾನು ಅನ್ಕೊಳ್ತೀನಿ. ಈಗ ಸಾಲ್ವ್ ಮಾಡಿದ್ಮೇಲೆ ಇದಲ್ಲ. ಅವರ ಇಂಟೆನ್ಷನ್ ಏನು ಅಂತಂದ್ರೆ ಇವುಗಳ ನಡುವೆ ಇರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಇಂಟೆನ್ಷನ್ ಇರಬಹುದು ಅಂತ. ಸೊ ಆ ರೀತಿ ಕೇಳಿದಾಗ, ಯಾಕಂದ್ರೆ ಎಕ್ಸಾಕ್ಟ್ಲಿ ಬಿಟ್ವೀನ್ ಗಿಂತಲೂ ಮಧ್ಯದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನ ಕಂಡುಹಿಡಿತಕ್ಕಂಥ ಕ್ವಶನ್ಸ್ಗಳು ಜಾಸ್ತಿ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ. ಹಾಗಾಗಿ ಅವರ ಇಂಟೆನ್ಷನ್ ಈಗೇನು ಸೆಕೆಂಡ್ ಒನ್ ಮಾಡ್ತಿದೀವಲ್ಲ ಅದಾಗಿರ್ಬಹುದು ಅಂತ ನನ್ನ ಅನಿಸಿಕೆ. ಬಟ್ ಈ ಕ್ವಶನ್ ಪ್ರಕಾರ ಆನ್ಸರ್ 29/24 ಆಗುತ್ತೆ. ಯಾಕಂದ್ರೆ ಮಧ್ಯದಲ್ಲಿರುವ ಭಾಗಲಬ್ಧ ಸಂಖ್ಯೆ ಒಂದೇ ಹೇಳಿರೋದಿಲ್ಲ, ಸಂಖ್ಯೆಗಳನ್ನು ಆಗ್ಬೇಕಾಗಿತ್ತು ಆಕ್ಚುಲಿ ಅಂತ ನನ್ನ ಅನಿಸಿಕೆ. ಓಕೆ, ಸೊ ಅದನ್ನ ಮಾಡೋದಾದ್ರೆ ಇಲ್ಲಿ 2/3 ಕೊಟ್ಟಿದ್ದಾರೆ, ಇಲ್ಲಿ 7/4 ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟಾಗ ಫಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಡಿನಾಮಿನೇಟರ್ ಗಳನ್ನ ಸೇಮ್ ಮಾಡ್ಕೋಬೇಕು. ಡಿನಾಮಿನೇಟರ್ ಗಳನ್ನ ಸೇಮ್ ಮಾಡ್ಕೋಬೇಕು ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ದ LCM ಆಫ್ ದ ಡಿನಾಮಿನೇಟರ್ಸ್. ಇಲ್ಲಿ 3 ಮತ್ತು 4 ಇದೆ ಅಂತಂದ್ರೆ LCM ಎಷ್ಟು ಬರುತ್ತೆ? 12 ಬರುತ್ತೆ. ಇಲ್ಲಿ 12 ಇದೆ ಅಂತಂದ್ರೆ ಇಲ್ಲಿ ಎಷ್ಟು ಮಲ್ಟಿಪ್ಲೈ ಮಾಡಬೇಕು? 3 4 12. ಇದೇ ನಂಬರ್ನ ನ್ಯೂಮರೇಟರ್ಗೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಈ 4 ಇದೆ ಅಂತಂದ್ರೆ 3 ಮಲ್ಟಿಪ್ಲೈ ಮಾಡಬೇಕು. ಅದೇ ನಂಬರ್ನ ನ್ಯೂಮರೇಟರ್ಗೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಈಗ 2 4s 8 3 4s 12 7 3s 21 4 3s 12. ನೋಡಿ 12 12 ಸೇಮ್ ಆಯ್ತಲ್ಲ. ಈಗ 8/12 ಶುರು ಮಾಡಿ 21/12 ವರೆಗೆ ಅಂಶಗಳನ್ನ ಮಾತ್ರ ಬದಲಾಯಿಸ್ತಾ ಛೇದ ಅಂದ್ರೆ ಡಿನಾಮಿನೇಟರ್ ನ 12 ಅಂತಾನೆ ಇಟ್ಕೊಂಡು ಬರಿತಾ ಹೋದ್ರೆ ಆ ಎಲ್ಲಾ ಫ್ರಾಕ್ಷನ್ಸ್ಗಳು ಅಥವಾ ಆ ಎಲ್ಲಾ ರ್ಯಾಷನಲ್ ನಂಬರ್ಗಳು 2/3 ಮತ್ತು 7/4 ನಡುವೆನೆ ಇರುತ್ತೆ. ಹಾಗಾಗಿ ದ ರ್ಯಾಷನಲ್ ನಂಬರ್ಸ್, ನಾನಿಲ್ಲಿ ನಂಬರ್ಸ್ ಅಂತ ಬರೆದು ಬಿಡ್ತೀನಿ, ದ ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 2/3 ಅಂಡ್ 7/4 ಆರ್ ಎಷ್ಟು ಬರುತ್ತೆ ಅಂದ್ರೆ 8/12 ಅಂದ್ರೆ ನೆಕ್ಸ್ಟ್ ನಂಬರ್ ಯಾವುದು? 9/12, ನೆಕ್ಸ್ಟ್ 10/12, 11/12 ಅಂಡ್ ಸೋ ಆನ್. ಎಲ್ಲಿವರೆಗೆ ಅಂದ್ರೆ 20/12 ಈ ಎಲ್ಲಾ ರ್ಯಾಷನಲ್ ನಂಬರ್ಗಳು ಇವೆರಡರ ನಡುವೆ ಇರ್ತವೆ. ಇದಕ್ಕಿಂತ ಜಾಸ್ತಿ ಬೇಕು ಅಂತಂದ್ರೆ ಡಿನಾಮಿನೇಟರ್ನ ನೀವು ಚೇಂಜ್ ಮಾಡಿ, ಅಂದ್ರೆ ಈ ಡಿನಾಮಿನೇಟರ್ ಯಾವ್ದಾದ್ರು ಬೇರೆ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿ, ನ್ಯೂಮರೇಟರ್ ಕೂಡ ಅದೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಇನ್ನೂ ಕೂಡ ಜಾಸ್ತಿ ರ್ಯಾಷನಲ್ ನಂಬರ್ಗಳು ನಿಮಗೆ ಸಿಗ್ತವೆ. ಸೊ ರ್ಯಾಷನಲ್ ನಂಬರ್ಸ್ ಅಂತಂದ್ರೆ ಈ ರೀತಿ ಮಾಡಬೇಕು. ಒಂದೇ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಕೇಳಿರೋದ್ರಿಂದ ಸೊ ಇಲ್ಲಿ ಈ ಮೆಥಡ್ ಕೂಡ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ 2√7 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಪ್ರೂವ್ ದಟ್ 2√7 ಈಸ್ ಇರ್ರಾಷನಲ್ ನಂಬರ್. ಓಕೆ, ಇದನ್ನು ಪ್ರೂವ್ ಮಾಡಕ್ ಮುಂಚೆ ನಮಗೊಂದು ಐಡಿಯಾ ಇರಬೇಕು. ಏನಂತಂದ್ರೆ √7 ಈಸ್ ಅನ್ ಇರ್ರಾಷನಲ್ ನಂಬರ್ ಅಂತ. √7 ಈಸ್ ಅನ್ ಇರ್ರಾಷನಲ್ ನಂಬರ್. ಯಾಕಂದ್ರೆ ಇದನ್ನೇ ನಾವಿಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊಲ್ಯೂಷನ್, ಲೆಟ್ ಅಸ್ ಸಪೋಸ್ ದಟ್ ಇದು 2 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ
ಬಹಳ ಡಿಟೇಲ್ ಆಗಿ ಹೋಗಕ್ಕಾಗಲ್ಲ, ಇಲ್ಲಿ ಬಹಳ ಸಿಂಪಲ್ ಆಗಿರುತ್ತೆ ಸೊಲ್ಯೂಷನ್. ಲೆಟಸ್ ಸಪೋಸ್, ಇಲ್ಲಿ ಕಾಂಟ್ರಡಿಕ್ಷನ್ ಮೆಥಡ್ ಇಂದ ನಾವಿಲ್ಲಿ ಪ್ರೂವ್ ಮಾಡ್ತೀವಿ. ಹಾಗಾಗಿ ಲೆಟಸ್ ಸಪೋಸ್ ದಟ್ 2√7 ಈಸ್ ಎ ರ್ಯಾಷನಲ್ ನಂಬರ್. ಅವರು ಇರ್ರ್ಯಾಷನಲ್ ಅಂತ ಪ್ರೂವ್ ಮಾಡಕ್ ಹೇಳಿದರೆ, ನಾವು ಕಾಂಟ್ರಡಿಕ್ಷನ್ ಮೆಥಡ್ ಅನ್ನ ಅಪ್ಲೈ ಮಾಡ್ತಾ ಇರೋದ್ರಿಂದ ಅದಕ್ಕೆ ಆಪೋಸಿಟ್ ಆಗಿ ನಾವು ಅನ್ಕೊಳ್ಬೇಕು, ಇಲ್ಲಿ ಇರ್ರ್ಯಾಷನಲ್ ಪ್ರೂವ್ ಮಾಡಕ್ ಹೇಳಿದ್ರೆ ಅದು ರ್ಯಾಷನಲ್ ಆಗಿರ್ಲಿ ಅಂತ ಅನ್ಕೊಳ್ತೀವಿ. ಸೊ ಲೆಟ್ ಅಸ್ ಸಪೋಸ್ ದಟ್ 2√7 ಇಸ್ ಅ ರ್ಯಾಷನಲ್ ನಂಬರ್. ಸೊ ರ್ಯಾಷನಲ್ ನಂಬರ್ ಯಾವ ಫಾರ್ಮುಲಾ ಇರ್ತದೆ? a/b ಫಾರ್ಮುಲಾ ಇರುತ್ತೆ. ದಿಸ್ ಇಂಪ್ಲೈಸ್ 2√7 ವಿಲ್ ಬಿ ಈಕ್ವಲ್ ಟು a/b, ವೇರ್ b is not equal to 0 and a and b are integers. A and b are integers but b not equal to 0, and highest common factor HCF of a and b will be equal to 1. ಅಂದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಇದನ್ನ ನಾವು ಬರೆದಿದ್ದೀವಿ ಅಂತ ಅರ್ಥ. a/b ನ ಡಿವೈಡ್ ಎಲ್ಲ ಮಾಡಿ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ನಾವು ಬರೆದಿದ್ದೀವಿ. ಸೊ ಈ ರೀತಿ ಯಾವುದೇ ಒಂದು ರ್ಯಾಷನಲ್ ನಂಬರ್ ನ ಬರೀಬಹುದು. ಸೊ 2√7 equal to a/b ಆಯ್ತು. ಸೊ ದಿಸ್ ಇಂಪ್ಲೈಸ್ √7 ಈಸ್ ಈಕ್ವಲ್ ಟು ಈ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ a/2b. ಸೊ a/b ಅನ್ನೋದು ಒಂದು ರ್ಯಾಷನಲ್ ನಂಬರ್ ಆದ್ರೆ a/2b is also a rational number. Here a/2b is a rational number. ಮತ್ತೆ ಈ a/2b ಅನ್ನೋದು √7 ಗೆ ಈಕ್ವಲ್ ಆಗಿರೋದ್ರಿಂದ ದಿಸ್ ಇಂಪ್ಲೈಸ್ √7 ಈಸ್ ಎ ರ್ಯಾಷನಲ್ ನಂಬರ್. √7 is a rational number. ಸೊ a/2b ಅನ್ನೋದು ರ್ಯಾಷನಲ್ ಆದ್ರೆ ಈ a/2b ಅನ್ನೋದು √7 ಗೆ ಈಕ್ವಲ್ ಆಗಿರೋದ್ರಿಂದ √7 ಕೂಡ ಒಂದು ರ್ಯಾಷನಲ್ ನಂಬರ್ ಆಗಿರುತ್ತೆ. ಬಟ್ ವಿ ನೋ ದಟ್, ವಾಟ್ ಡು ವಿ ನೋ? √7 ಈಸ್ ಅನ್ ಇರ್ರ್ಯಾಷನಲ್ ನಂಬರ್. ಆಲ್ರೆಡಿ ಇದಕ್ಕೂ ಮುಂಚೆನೆ ನಾವೇನು ಪ್ರೂವ್ ಮಾಡಿರ್ತೀವಿ ಅಂತಂದ್ರೆ √7 ಅನ್ನೋದು ಒಂದು ಇರ್ರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿರ್ತೀವಿ. ಸೊ ಅನ್ ಇರ್ರ್ಯಾಷನಲ್ ನಂಬರ್ ಕೆನಾಟ್ ಬಿ ಈಕ್ವಲ್ ಟು ಎ ರ್ಯಾಷನಲ್ ನಂಬರ್. ಸೊ ಇಲ್ಲಿ √7 ಅನ್ನೋದು ರ್ಯಾಷನಲ್ ಅಂತ ಬಂತು. ಆಲ್ರೆಡಿ ನಾವು ಪ್ರೂವ್ ಮಾಡಿದ್ವಿ √7 ಅನ್ನೋದು ಇರ್ರ್ಯಾಷನಲ್ ಅಂತ ಹೇಳಿ, ವಿಚ್ ಈಸ್ ಕಾಂಟ್ರಡಿಕ್ಷನ್. ನಮಗೆ ಗೊತ್ತಿರೋ ಪ್ರಕಾರ √7 ಇರ್ರ್ಯಾಷನಲ್, ಆದರೆ ಇಲ್ಲಿ ಸಾಲ್ವ್ ಮಾಡಿರೋ ಪ್ರಕಾರ √7 ಅನ್ನೋದು ರ್ಯಾಷನಲ್ ಅಂತ ಬಂದಿದೆ. ಸೊ ಇದೇನಾಯ್ತು ಈಗ ಅಂತಂದ್ರೆ ಕಾಂಟ್ರಡಿಕ್ಷನ್ ಆಯ್ತು. ಸೊ ಕಾಂಟ್ರಡಿಕ್ಷನ್ ಯಾಕೆ ಆಯ್ತು ಅಂತಂದ್ರೆ ನಮ್ಮ ಅಸಂಪ್ಷನ್ ಏನೇ ರಾಂಗು. therefore our assumption was wrong. ಏನ್ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ ನಾವು? 2√7 ಒಂದು ರ್ಯಾಷನಲ್ ನಂಬರ್ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡಿದ್ವಿ. ಸೊ ಅದು ರಾಂಗ್. therefore 2√7 is an irrational number. ಸೊ ಈ ರೀತಿ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಪ್ರೂವ್ ಮಾಡಬೇಕಾಗುತ್ತೆ. ಡಿಟೇಲ್ ಆಗಿ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಒನ್, ಮೊತ್ತ 42 ಮತ್ತು ಗುಣಲಬ್ಧ 1728 ಆಗಿರುವ ಗುಣೋತ್ತರ ಶ್ರೇಣಿಯ 3 ಪದಗಳನ್ನು ಕಂಡುಹಿಡಿಯಿರಿ. ಫೈಂಡ್ ದ 3 terms of a geometric progression whose sum is 42 and the product is 1728. ಈ ರೀತಿ ಸಮ್ ಮತ್ತು ಪ್ರಾಡಕ್ಟ್ ಕೊಟ್ಟಾಗ ಈ ರೀತಿ ಕ್ವಶನ್ಸ್ಗಳು JP ನಲ್ಲೂ ಬರ್ತವೆ, AP ನಲ್ಲೂ ಬರ್ತವೆ, ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲೂ ಕೂಡ ಬರ್ತವೆ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಒಂದು ವೇಳೆ ಸಮ್ ಮತ್ತು ಪ್ರಾಡಕ್ಟ್ ಆಫ್ 3 ನಂಬರ್ಸ್ ಅಂತ ಕೊಟ್ಟಾಗ ಅಲ್ಲಿ ನಾವೇನ್ ತಗೊಳ್ತೀವಿ ನಂಬರ್ಸ್ ಅಂತಂದ್ರೆ a + d a + 2d ಅಂತ ತಗೊಳ್ಳಲ್ಲ. ಅಲ್ಲಿ a - d a + d ಅಂತ ತಗೊಳ್ತೀವಿ. ಇದು ಯಾವಾಗ ಅಂತಂದ್ರೆ 3 ಪದಗಳನ್ನ ಕೊಟ್ಟಾಗ. ಇದ್ರ ಬದಲಿಗೆ 5 ಪದಗಳನ್ನು ಕೊಟ್ಟಾಗ ಇದಕ್ಕೆ ಮತ್ತೆ a - 2d ಇಲ್ಲಿ a + 2d ನ ಆಡ್ ಮಾಡ್ಕೊಳ್ತೀವಿ. ಇಲ್ಲ ಏನ್ ಮಾಡಿದ್ದಾರೆ, 4 ಪದಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದ್ದಾರೆ ಅಂತಂದ್ರೆ ಅವಾಗ ಟರ್ಮ್ಸ್ ಗಳು ಏನ್ ಮಾಡ್ತೀವಿ ಅಂದ್ರೆ a - 2d ಒಂದ್ ನಿಮಿಷ 4 ಪದಗಳನ್ನು ಕೊಟ್ಟಾಗ
ಯಾವ್ದು ತಗೊಳ್ತೀವಿ ನಾವು, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3d, ಇಲ್ಲಿ ಎ ಮೈನಸ್ 3d, ಈ ರೀತಿ ತಗೊಳ್ತೀವಿ. ಇಲ್ಲಿ ಕಾಮನ್ ಡಿಫರೆನ್ಸ್ ಆಕ್ಚುಲಿ 2d ಆಗಿರ್ತದೆ. ಇಲ್ಲಿ ಕಾಮನ್ ಡಿಫರೆನ್ಸ್ ಡಿ, ಬಟ್ ಇಲ್ಲಿ ಕಾಮನ್ ಡಿಫರೆನ್ಸ್ 2d ಆಗಿರ್ತದೆ. ಸೊ ಈ ರೀತಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಟರ್ಮ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇಲ್ಲಿ 3 ಟರ್ಮ್ಸ್ ಆದ್ರೆ ಎ ಮೈನಸ್ ಡಿ, ಎ ಪ್ಲಸ್ ಡಿ. ನಾನು ಮಾತಾಡ್ತಾ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್. 5 ಟರ್ಮ್ಸ್ ಆದ್ರೆ ಎ ಮೈನಸ್ 2d, ಇಲ್ಲಿ ಎ ಪ್ಲಸ್ 2d, 5 ಟರ್ಮ್ಗಳು ಕೊಟ್ಟಿದ್ರೆ. ಸೊ ಈ ರೀತಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ತಗೊಳ್ತೀವಿ. ಆದ್ರೆ ಇಲ್ಲಿ ಕೊಟ್ಟಿರೋದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಆಗಿರೋದ್ರಿಂದ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಆ 3 ಟರ್ಮ್ಸ್ ಗಳನ್ನು ನಾವು ಎ ಬೈ ಆರ್, ಸಾರಿ ಎ ಆರ್ ಸ್ಕ್ವೇರ್ ಆ ರೀತಿ ತಗೊಳ್ಬಾರ್ದು. ಇಲ್ಲಿ ಏನ್ ತಗೊಳ್ತೀವಿ ನಾವು ಅಂತಂದ್ರೆ ಎ ಬೈ ಆರ್, ಎ ಆರ್ ಅಂತ ತಗೊಳ್ತೀವಿ. ಇದು 3 ಟರ್ಮ್ಸ್ ಆದ್ರೆ. ಇನ್ನು 5 ಟರ್ಮ್ಗಳು ಕೊಟ್ಟಿದ್ರೆ ಮತ್ತೆ ಇದಕ್ಕೇನೆ ಆ ಕಡೊಂದು ಈ ಕಡೊಂದು ಆಡ್ ಮಾಡ್ಕೊಳ್ತೀವಿ ನಾವು. ಎ ಆರ್ ಸ್ಕ್ವೇರ್, ಇಲ್ಲಿ ಎ ಬೈ ಆರ್ ಸ್ಕ್ವೇರ್ ಅಂತ ಆಡ್ ಮಾಡ್ಕೊಳ್ತೀವಿ. ಇನ್ನು 4 ಟರ್ಮ್ಗಳನ್ನ ಕೊಟ್ಟಿದ್ರೆ ಆಗ ಎ ಬೈ ಆರ್, ಎ ಆರ್ ಕ್ಯೂಬ್, ಎ ಬೈ ಆರ್ ಕ್ಯೂಬ್, ಈ ರೀತಿ ಟರ್ಮ್ಸ್ಗಳು ತಗೊಳ್ತೀವಿ. ಇಲ್ಲಿ ಕಾಮನ್ ಡಿಫರೆನ್ಸ್ ಏನಾಗಿರುತ್ತೆ ಅಂತಂದ್ರೆ ಐ ಥಿಂಕ್ ಇಟ್ ಈಸ್ ಆರ್ ಸ್ಕ್ವೇರ್, ಸಾರಿ ಕಾಮನ್ ರೇಷಿಯೋ ವಿಲ್ ಬಿ ಆರ್ ಸ್ಕ್ವೇರ್ ಇಲ್ಲಿ. ಸೊ ಈ ರೀತಿ ಟರ್ಮ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಇದು ನಿಮಗೆ ಗೊತ್ತಿರಬೇಕು. ಇಲ್ಲಿ 3 ಟರ್ಮ್ಸ್ಗಳು ಕೊಟ್ಟಿರೋದ್ರಿಂದ ನಾವು ಯಾವ ಟರ್ಮ್ಸ್ಗಳನ್ನ ಸೆಲೆಕ್ಟ್ ಮಾಡಬೇಕು, ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಎ ಬೈ ಆರ್, ಎ ಆರ್ ಅಂತ ಸೆಲೆಕ್ಟ್ ಮಾಡಬೇಕು. ಸೊಲ್ಯೂಷನ್: ಲೆಟ್ ದ ಟರ್ಮ್ಸ್ ಬಿ, ಏನಾಗಿರ್ಲಿ, ಎ ಬೈ ಆರ್, ಎ ಆರ್ ಆಗಿರ್ಲಿ. ಮೊತ್ತ ಮೊದಲು ಕೊಟ್ಟಿದ್ದಾರೆ, ಆದರೆ ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಗುಣಲಬ್ಧ ತಗೊಳ್ತೀನಿ, ಪ್ರಾಡಕ್ಟ್ ತಗೊಳ್ತೀನಿ. ಪ್ರಾಡಕ್ಟ್ ಅಂತಂದ್ರೆ ಈ 3 ಟರ್ಮ್ಗಳನ್ನ ನಾವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ ಎ ಬೈ ಆರ್ ಇಂಟು ಎ ಆರ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು 1728. ಸೊ ಇಲ್ಲಿ ಆರ್ ಕ್ಯಾನ್ಸಲ್ ಆಗುತ್ತೆ. ಈ ರೀತಿ ಕ್ಯಾನ್ಸಲ್ ಆಗೋ ಸಲುವಾಗಿನೇ ನಾನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಗುಣಲಬ್ಧ. ಓಕೆ, ಎ ಇಂಟು ಎ ದಟ್ ಈಸ್ ನಥಿಂಗ್ ಬಟ್ ಎ ಕ್ಯೂಬ್ ಈಕ್ವಲ್ ಟು 1728. ಹಾಗಾದ್ರೆ ಎ ಈಕ್ವಲ್ ಟು ಎಷ್ಟಾಗುತ್ತೆ, 12. ಬೇಕಿದ್ರೆ ನೀವು ಇದನ್ನ ಫ್ಯಾಕ್ಟರೈಸ್ ಮಾಡಿ ನೋಡಬಹುದು. ಅಥವಾ 12 ಕ್ಯೂಬೇ ಮಾಡಿ. 12ನ ಸ್ಕ್ವೇರ್ ಮಾಡಿದ್ರೆ 144. ಅದಕ್ಕೆ 12 ಇಂದ ಮಲ್ಟಿಪ್ಲೈ ಮಾಡಿದ್ರೆ 12 4 48, 12 4 48, 4 52, 12 12 ಪ್ಲಸ್ 5 17. ಸೊ ಎ ಕ್ಯೂಬ್ ಈಕ್ವಲ್ ಟು 1728 ಆದ್ರೆ ಎ ಈಕ್ವಲ್ ಟು 12. ಸೊ ಎ ವ್ಯಾಲ್ಯೂ ಸಿಕ್ತು ನಮಗೆ. ಈಗ ಇನ್ನೊಂದು ಡಾಟಾ ನಾವು ಯೂಸ್ ಮಾಡಿಲ್ಲ, ಯಾವುದು ಅಂತಂದ್ರೆ ಮೊತ್ತ. ಸೊ ಸಮ್ ಈಸ್ ಈಕ್ವಲ್ ಟು 42. ಸಮ್ ಅಂತಂದ್ರೆ ಎ ಬೈ ಆರ್ ಪ್ಲಸ್ ಎ ಆರ್ ಅಂಡ್ ಇಟ್ ಈಸ್ ಈಕ್ವಲ್ ಟು 42. ನಾವು ಟೇಕ್ ಎ ಆಸ್ ಅ ಕಾಮನ್ ಫ್ಯಾಕ್ಟರ್. ಸೊ ಎ ಕಾಮನ್ ಫ್ಯಾಕ್ಟರ್ ಆಗಿ ತಗೊಂಡ್ಬೇಡ ಹೊರಗಡೆ. ಕಾಮನ್ ಫ್ಯಾಕ್ಟರ್ ಆಗಿ ತಗೊಂಡ್ರೆ ಎ ಇನ್ ಬ್ರಾಕೆಟ್ 1 ಬೈ ಆರ್ ಪ್ಲಸ್ 1 ಪ್ಲಸ್ ಆರ್ ಇಟ್ ಈಸ್ ಈಕ್ವಲ್ ಟು 42. ಬಟ್ ವಿ ನೋ ದಟ್ ದ ವ್ಯಾಲ್ಯೂ ಆಫ್ ಎ ಇಸ್ 12 ಇಂಟು, ಇಲ್ಲಿ ಎಲ್ ಸಿ ಎಂ ತಗೊಂಡ್ಬಿಡ್ತೀನಿ, ಇಲ್ಲಿ ಎಲ್ ಸಿ ಎಂ ಆರ್ ಬರುತ್ತೆ. ಸೊ 1 ಪ್ಲಸ್ ಈ ಆರ್ ಇಲ್ಲಿ ಮಲ್ಟಿಪ್ಲೈ ಆದ್ರೆ ಆರ್ ಪ್ಲಸ್ ಈ ಆರ್ ಇಲ್ಲಿ ಮಲ್ಟಿಪ್ಲೈ ಆದ್ರೆ ಆರ್ ಸ್ಕ್ವೇರ್ ಆಯಿತು ಅಂಡ್ ಇಟ್ ಈಸ್ ಈಕ್ವಲ್ ಟು 42. ಈಗ ಡಿವೈಡ್ ಮಾಡಿ ಎರಡು ಕಡೆ, 6 ಇಂದ ಡಿವೈಡ್ ಆಗುತ್ತೆ ನೋಡ್ರಿ. 6 2 12, 6 7 42. ಈ 2ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು ಆರ್ ಸ್ಕ್ವೇರ್ ದಟ್ ಈಸ್ 2r ಸ್ಕ್ವೇರ್ ಪ್ಲಸ್ 2 ಇಂಟು ಆರ್ 2r ಪ್ಲಸ್ 2 1 2 ಈಕ್ವಲ್ ಟು 7. ಈ ಆರ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 7r ಆಯ್ತು. ಈ 7r ನ ಲೆಫ್ಟ್ ಸೈಡ್ ತಗೊಂಡ್ಬರ್ತೀನಿ. 2r ಸ್ಕ್ವೇರ್ ಪ್ಲಸ್ 2r ಮೈನಸ್ 7r ಪ್ಲಸ್ 2 ಈಕ್ವಲ್ಸ್ ಟು 0. ಈಗ 2r ಮೈನಸ್ 7r ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ ಮೈನಸ್ 5r ಪ್ಲಸ್ 2 ಈಕ್ವಲ್ಸ್ ಟು 0. ಇಟ್ ಈಸ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್. ಇಲ್ಲಿ r ಅನ್ನೋದು ವೇರಿಯಬಲ್. ಸೊ ಇಲ್ಲಿ ಸಾಲ್ವ್ ಮಾಡಬೇಕಂದ್ರೆ ಆರ್ ಸ್ಕ್ವೇರ್ ನ ಕೋಎಫಿಷಿಯಂಟ್ ಮತ್ತು ಕಾನ್ಸ್ಟೆಂಟ್ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. 2 2 4. ಈ 4 ಅನ್ನ ಪ್ರಾಡಕ್ಟ್ ಆಫ್ 2 ರಿಯಲ್ ನಂಬರ್ಸ್ ಆಗಿ ಬರೀಬೇಕು. ಪ್ರಾಡಕ್ಟ್ 4 ಬರಬೇಕು, ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದಾಗ -5 ಬರಬೇಕು. ಸೊ ಆ ರೀತಿ ಮಾಡಬೇಕು ಅಂದ್ರೆ -4 -1 ಸೆಲೆಕ್ಟ್ ಮಾಡ್ಕೊಂಡ್ರೆ -4 -1 -5 ಆಗುತ್ತೆ. -4 ಇಂಟು -1 +4 ಆಗುತ್ತೆ. ಸೊ
2r² ಮೈನಸ್ 5r ಅನ್ನ ಮೈನಸ್ 4r ಮೈನಸ್ r ಅಂತ ಬರೀರಿ, ಪ್ಲಸ್ 2 ಆಸ್ ಇಟ್ ಈಸ್ ಇರಲಿ, ಈಕ್ವಲ್ ಟು 0. ಈಗ ಈ ಎರಡು ಟರ್ಮ್ಗಳಿಂದ 2r ಕಾಮನ್ ತೆಗೆದ್ರೆ r ಮೈನಸ್ 2 ಆಯ್ತು. ಈ ಎರಡು ಟರ್ಮ್ಗಳಿಂದ ಮೈನಸ್ 1 ಕಾಮನ್ ತೆಗೆದ್ರೆ r ಮೈನಸ್ 2 ಈಕ್ವಲ್ ಟು 0. ಈಗ r ಮೈನಸ್ 2 ಅನ್ನೋದನ್ನ ಕಾಮನ್ ತೆಗಿರಿ. r ಮೈನಸ್ 2 ಕಾಮನ್ ಬಂದ್ರೆ ಬ್ರಾಕೆಟ್ ಒಳಗಡೆ 2r ಮೈನಸ್ 1 ಉಳಿತು ಅಂಡ್ ಇಟ್ ಈಸ್ ಈಕ್ವಲ್ ಟು 0. ಸೊ ಈ ರೀತಿ ಪ್ರಾಡಕ್ಟ್ 0 ಆಗಬೇಕು ಅಂತಂದ್ರೆ ಐದರ್ r ಮೈನಸ್ 2 ಈಕ್ವಲ್ ಟು 0 ಆಗಬೇಕು, ಇಲ್ಲ ಅಂತಂದ್ರೆ 2r ಮೈನಸ್ 1 ಈಕ್ವಲ್ ಟು 0 ಆಗಬೇಕು. ಒಂದ್ ವೇಳೆ r ಮೈನಸ್ 2 ಈಕ್ವಲ್ ಟು 0 ಆಗೋದಾದ್ರೆ r ಈಕ್ವಲ್ ಟು 2 ಆಗುತ್ತೆ. 2r ಮೈನಸ್ 1 ಈಕ್ವಲ್ ಟು 0 ಆಗೋದಾದ್ರೆ 2r ಈಕ್ವಲ್ ಟು 1 ಅಂಡ್ r ಈಕ್ವಲ್ ಟು 1/2. ಈಗ r ಈಕ್ವಲ್ ಟು 2 ತಗೋಬೇಕಾ ಅಥವಾ 1/2 ತಗೋಬೇಕಂತಂದ್ರೆ ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬಹುದು. 2 ನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ರಿ ಅಥವಾ 1/2 ಆದ್ರೂ ಸೆಲೆಕ್ಟ್ ಮಾಡ್ಕೊಳ್ರಿ. ಲೆಟ್ ಅಸ್ ಕನ್ಸಿಡರ್ r ಈಕ್ವಲ್ ಟು 2. ಇಫ್ r ಈಸ್ ಈಕ್ವಲ್ ಟು 2 ದೆನ್ a ಈಸ್ ಆಲ್ಸೋ ಈಕ್ವಲ್ ಟು 2. a 2 ಅಲ್ಲ 12 ಇದೆ, a 12 ಇದೆ, r 2 ಇದೆ. ಹಾಗಾದ್ರೆ ಟರ್ಮ್ಸ್ ಗಳು ಏನಂತ ತಗೊಂಡಿದೀವಿ ನಾವು? a ಬೈ r, a r ಅಂತ ತಗೊಂಡಿದೀವಿ. a ಬೈ r ಅಂದ್ರೆ 12 ಬೈ r. ಸೆಕೆಂಡ್ ಟರ್ಮ್ a, ಥರ್ಡ್ ಒನ್ ar ಅಂದ್ರೆ 12 ಇಂಟು r. ಇದು r ಅಂದ್ರೆ 2, 2 1s 2, 6 12. ಸೊ 6, 12, 12 2s 24. The terms are 6, 12, 24. ಇಲ್ಲ r ಈಕ್ವಲ್ ಟು 1/2 ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು ಅಂತಂದ್ರೆ a ಈಕ್ವಲ್ ಟು 12, r ಈಕ್ವಲ್ ಟು 1/2. a ಬೈ r ಅಂತ ಇದೆ, ಸೊ 12 ಬೈ 1/2 ar ಅಂತಂದ್ರೆ 12 ಇಂಟು 1/2. ಸೊ ಇಲ್ಲಿ ರೆಸಿಪ್ರೋಕಲ್ ಆದ್ರೆ 12 2s 24 ಆಯ್ತು. ಇದು 12 ಆಸ್ ಇಟ್ ಈಸ್, ಇಲ್ಲಿ ಡಿವೈಡ್ ಮಾಡಿದ್ರೆ 6. ಸೊ ಅದೇ ಟರ್ಮ್ಸ್ ಏನೇ ರಿವರ್ಸ್ ಆರ್ಡರ್ ಅಲ್ಲಿ ಬರ್ತವೆ ಅಷ್ಟೇನೆ. ಇಲ್ಲಿ 6, 12, 24 ಬಂದಿದ್ರೆ ಇಲ್ಲಿ 24, 12, 6 ಅಂತ ಬರುತ್ತೆ. ಸೊ ದೀಸ್ ಆರ್ ದ 3 ಟರ್ಮ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. 16n p3 ಈಕ್ವಲ್ ಟು 13n+1 p3 ಆದರೆ n ಬೆಲೆಯನ್ನು ಕಂಡುಹಿಡಿಯಿರಿ. ಇಫ್ 16n p3 ಈಕ್ವಲ್ ಟು 13n+1 p3 then find the value of n. ಇಲ್ಲಿ npr ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಇದು ಗೊತ್ತಿರಬೇಕು. ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಈ ಫಾರ್ಮುಲಾಗಿಂತಲೂ ನಾವು ಬೇಗ ರೀಚ್ ಆಗುವಂತ ಒಂದು ಮೆಥಡ್ ಇದೆ. np5 ಅಂತ ಇದೆ ಅಂತ ಅನ್ಕೊಳ್ರಿ. np5 ಅಂತ ಇದ್ರೆ ನಾವೇನ್ ಮಾಡಬೇಕು? ಫಸ್ಟ್ಗೆ ನಾನು ಒಂದು ನಂಬರ್ ತಗೊಂಡೆ ಶುರು ಮಾಡ್ತೀನಿ. 8p5 ಅಂತ ಇದೆ ಅಂತ ಅನ್ಕೊಳ್ರಿ. ನಾವು 8ಇಂದ ಶುರು ಮಾಡಬೇಕು. ಎಷ್ಟು ಟರ್ಮ್ಸ್ ಗಳವರೆಗೆ ಬರೀಬೇಕು ಅಂತಂದ್ರೆ, ಎಷ್ಟು ನಂಬರ್ಗಳವರೆಗೆ ಡಿಕ್ರೀಸ್ ಮಾಡ್ತಾ ಬರೀಬೇಕು ಅಂತಂದ್ರೆ 5 ನಂಬರ್ಗಳನ್ನ ಡಿಕ್ರೀಸ್ ಮಾಡ್ತಾ ಬರೀಬೇಕು. 8, 7, 6, 5, 4. ನೋಡಿ, 5ವರೆಗೆ ಅಲ್ಲ, 5 ನಂಬರ್ಸ್. 8p5 ಅಂತ ಇದ್ರೆ 8ಇಂದ ಶುರು ಮಾಡಬೇಕು, ಒಂದೊಂದೇ ವ್ಯಾಲ್ಯೂ ಡಿಕ್ರೀಸ್ ಮಾಡ್ತಾ 5 ನಂಬರ್ಗಳು ಬರೀಬೇಕು. ಸೊ ಇದು ಯಾಕೆ ಈ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ಈ ಫಾರ್ಮುಲಾ ಪ್ರಕಾರ ಇಲ್ಲಿ ಹಾಕಿ ನೋಡಿದ್ರೆ 8 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 8 ಮೈನಸ್ 5, n ಮೈನಸ್ r ಅಂತಂದ್ರೆ 8 ಮೈನಸ್ 5 ಫ್ಯಾಕ್ಟೋರಿಯಲ್. 8 ಫ್ಯಾಕ್ಟೋರಿಯಲ್ ಅಂತಂದ್ರೆ 8, 7, 6, 5, 4, 3 ಫ್ಯಾಕ್ಟೋರಿಯಲ್ ಅಂತಿರಲಿ. 8 ಮೈನಸ್ 5 ಎಷ್ಟಾಯ್ತು? 3 ಫ್ಯಾಕ್ಟೋರಿಯಲ್. ಸೊ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಇಲ್ಲಿ ಇಷ್ಟೇ ಬರೆದ್ರೆ ಸಾಕು. ಸೊ ಇಷ್ಟೆಲ್ಲ ಫಾರ್ಮುಲಾ ಬರೋದು ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇಲ್ಲ. ಸೊ 8ಇಂದ ಶುರು ಮಾಡಬೇಕು. ಇಲ್ಲಿ ಎಷ್ಟು ಇರುತ್ತಲ್ಲ ಅಷ್ಟು ಟರ್ಮ್ಸ್ ಗಳನ್ನ ಒಂದೊಂದೇ ವ್ಯಾಲ್ಯೂ ಡಿಕ್ರೀಸ್ ಮಾಡ್ತಾ ಬರೀಬೇಕು. ಇನ್ನೊಂದು ತೋರಿಸೋದಾದ್ರೆ 7p3 ಅಂತ ಇದೆ ಅಂತ ಅನ್ಕೊಳ್ರಿ. 7 ಇಂದ ಶುರು ಮಾಡಬೇಕು, 3 ನಂಬರ್ಸ್ ಬರೀಬೇಕು. 7, 6, 5 ಈ ರೀತಿ. ಓಕೆ, ಸೊ ಇದನ್ನೇ ನಾವಿಲ್ಲಿ ಏನ್ ಮಾಡ್ತೀವಿ, ಈಗ ಅಪ್ಲೈ ಮಾಡ್ತೀವಿ. ಫಾರ್ಮುಲಾ ಕೂಡ ಯೂಸ್ ಮಾಡಬಹುದು, ತೊಂದರೆ ಇಲ್ಲ. ಬಟ್ ಒಂದೆರಡು ಸ್ಟೆಪ್ ಜಾಸ್ತಿ ಆಗ್ತಾವೆ ಅಷ್ಟೇ. ಸೊಲ್ಯೂಷನ್ 16np3 ಈಕ್ವಲ್ಸ್ ಟು 13n+1 p3. 16 ಹಂಗೆ ಇರಲಿ. ಈಗ n ಇಂದ ಶುರು ಮಾಡಬೇಕು, ಒಂದೊಂದೇ ವ್ಯಾಲ್ಯೂ ಡಿಕ್ರೀಸ್ ಮಾಡ್ತಾ 3 ಟರ್ಮ್ಸ್ ಬರೀಬೇಕು. n ಒಂದು ಡಿಕ್ರೀಸ್ ಮಾಡಿದ್ರೆ n-1 ಆಯಿತು, ಮತ್ತೊಂದು ಡಿಕ್ರೀಸ್ ಮಾಡಿದ್ರೆ n-2 ಆಯಿತು. ನೋಡಿ 1, 2, 3. ಅದೇ ರೀತಿ 13. ಈಗ n+1 ಇಂದ ಶುರು ಮಾಡಬೇಕು, ಒಂದೊಂದೇ ವ್ಯಾಲ್ಯೂ ಡಿಕ್ರೀಸ್ ಮಾಡ್ತಾ 3 ಟರ್ಮ್ಸ್ ಬರಬೇಕು. ಫಸ್ಟ್ ಯಾವುದು? n+1. ಅದಕ್ಕೆ ಒಂದು ಕಡಿಮೆ ಮಾಡಿದ್ರೆ n ಆಯಿತು, ಮತ್ತೆ ಕಡಿಮೆ ಮಾಡಿದ್ರೆ n-1.
ನೋಡಿ ಫಸ್ಟ್ n+1 ಇತ್ತು, ಇದಕ್ಕೆ ಒಂದು ಕಡಿಮೆ ಅಂತಂದ್ರೆ n+1ಗೆ -1 ಮಾಡಬೇಕು. ಸೊ +1 -1 ಕ್ಯಾನ್ಸಲ್ ಆಗಿ n ಉಳಿತದೆ. ಇದಕ್ಕೆ ಒಂದು ಕಡಿಮೆ ಅಂತಂದ್ರೆ n-1. ಸೊ ಹಾಗಾಗಿ ಇಲ್ಲಿ ಬರ್ದಿರೋದು ಎರಡೂ ಕಡೆನೂ n-1 n-1 ಕ್ಯಾನ್ಸಲ್ ಆಯಿತು. ಈಗ ಒಳಗಡೆ ಮಲ್ಟಿಪ್ಲೈ ಮಾಡೋಣ. 16 ಇಂಟು n ಅಂತಂದ್ರೆ 16n ಮೈನಸ್ 16 ಎರಡೇ 32 ಈಕ್ವಲ್ಸ್ ಟು 13 ಇಂಟು n ಇಸ್ 13n ಪ್ಲಸ್ 13 1 13. 13 ನೀ ಕಡೆ ತಗೊಂಡ್ರೆ 32 ನೀ ಕಡೆ ತಗೊಂಡ್ರೆ 16n ಮೈನಸ್ 13n ಈಕ್ವಲ್ಸ್ ಟು ಪ್ಲಸ್ 32 ಪ್ಲಸ್ 13. 16ರಲ್ಲಿ 13 ಹೋದ್ರೆ 3n ಈಕ್ವಲ್ಸ್ ಟು ಇದೆಷ್ಟಾಗುತ್ತೆ ಅಂದ್ರೆ 45. 3 ಒಂದ್ಲೆ 3 3 5 15. therefore the value of n is 15. n equal to 15. ನೆಕ್ಸ್ಟ್ ಕ್ವಶನ್, a ಪ್ಲಸ್ ಬಿ ಈಕ್ವಲ್ ಟು 9 ಮತ್ತು ಎ ಬಿ ಈಕ್ವಲ್ ಟು 20 ಆದರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಬೆಲೆಯನ್ನು ಕಂಡುಹಿಡಿಯಿರಿ. ಇಫ್ ಎ ಪ್ಲಸ್ ಬಿ ಈಕ್ವಲ್ ಟು 9 ಅಂಡ್ ಎ ಬಿ ಈಕ್ವಲ್ ಟು 20 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್. ಸೊಲ್ಯೂಷನ್ ಗಿವನ್ ಏನ್ ಕೊಟ್ಟಿದ್ದಾರೆ, ಎ ಪ್ಲಸ್ ಬಿ ಈಕ್ವಲ್ ಟು 9 ಅಂತ ಕೊಟ್ಟಿದ್ದಾರೆ, ಜೊತೆಗೆ ಎ ಬಿ ಈಕ್ವಲ್ ಟು 20 ಅಂತ ಕೊಟ್ಟಿದ್ದಾರೆ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫೈಂಡ್ ಮಾಡಬೇಕು. ಅದಕ್ಕೆ ಒಂದು ಫಾರ್ಮುಲಾ ಗೊತ್ತಿದೆ. ವಿ ನೋ ದಟ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಅಂತಂದ್ರೆ 9, ಸೊ 9 ಕ್ಯೂಬ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫೈಂಡ್ ಮಾಡಬೇಕು. ಅದು ಆಸ್ ಇಟ್ ಈಸ್ ಇರಲಿ, ಪ್ಲಸ್ 3ab ಅಂತ ಇದೆ. ಎ ಬಿ ಅಂತಂದ್ರೆ 20, ಸೊ 20 ಇಂಟು ಎ ಪ್ಲಸ್ ಬಿ ಅಂತಂದ್ರೆ ಅಗೇನ್ 9. 9 ಕ್ಯೂಬ್ ಅಂತಂದ್ರೆ 9 9 81 ಇಂಟು 9, ಇದು 9 ಸ್ಕ್ವೇರ್. ಇದು 9 9 9 8 72 729 ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 3 2 6 60 ಇಂಟು 9 0 9 6 54 540. ಈ 540ನ ಲೆಫ್ಟ್ ಸೈಡ್ ತಗೊಂಡೋದ್ರೆ ಮೈನಸ್ 540 ಆಗುತ್ತೆ. ಸೊ 729 ಮೈನಸ್ 540 ಅಂಡ್ ದಿಸ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್. ಈಗ ಸಿಂಪ್ಲಿಫೈ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. 9 ಮೈನಸ್ 0 ಇಸ್ 9. ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಹೋಗಲ್ಲ. ಸೊ ಇಲ್ಲಿ 6 ಮಾಡ್ಕೊಂಡು 12 ಮಾಡ್ಕೊಂಡ್ರೆ 12 ಮೈನಸ್ 4 ಅಂತಂದ್ರೆ 8, 6 ಮೈನಸ್ 5 ಅಂದ್ರೆ 1. ಸೊ ಇಟ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್. therefore a cube plus b cube is equal to 189. next question, 3x ಕ್ಯೂಬ್ ಪ್ಲಸ್ 5x ಸ್ಕ್ವೇರ್ ಮೈನಸ್ 7x ಪ್ಲಸ್ 8ಕ್ಕೆ ಏನನ್ನು ಕೂಡಿಸಿದಾಗ ಅದು 3x ಪ್ಲಸ್ 2ರಿಂದ ನಿಶ್ಶೇಷವಾಗಿ ಭಾಗವಾಗುತ್ತದೆ. ವಾಟ್ ಶುಡ್ ಬಿ ಆಡೆಡ್ ಟು 3x ಕ್ಯೂಬ್ ಪ್ಲಸ್ 5x ಸ್ಕ್ವೇರ್ ಮೈನಸ್ 7x ಪ್ಲಸ್ 8 so that it is exactly divisible by 3x plus 2. ಓಕೆ, ಮೊದಲು 3x plus 2 ಇಂದ ನಾವೇನ್ ಮಾಡೋಣ, ಲಾಂಗ್ ಡಿವಿಷನ್ ಮೆಥಡ್ ಯೂಸ್ ಮಾಡಿ ಡಿವೈಡ್ ಮಾಡೋಣ. 3x ಕ್ಯೂಬ್ ಪ್ಲಸ್ 5x ಸ್ಕ್ವೇರ್ ಮೈನಸ್ 7x ಪ್ಲಸ್ 8. ಓಕೆ, ಈಗ ಈ ರೀತಿ ಲಾಂಗ್ ಡಿವಿಷನ್ ಮೆಥಡ್ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಟರ್ಮ್ ತಗೋಬೇಕು 3x ಕ್ಯೂಬ್, ಡಿವೈಸರ್ ಅಲ್ಲಿ ಫಸ್ಟ್ ಟರ್ಮು 3x ಇದೆ, ಡಿವೈಡ್ ಮಾಡಿದ್ರೆ 3 3 ಕ್ಯಾನ್ಸಲ್, x 1x ಕ್ಯಾನ್ಸಲ್, ಇಲ್ಲಿ x ಸ್ಕ್ವೇರ್ ಹೋಯಿತು. ಸೊ ಈ x ಸ್ಕ್ವೇರ್ ಅನ್ನ ಇಲ್ಲಿ ಇಟ್ಕೊಂಡು ಒಳಗಡೆ ಮಲ್ಟಿಪ್ಲೈ ಮಾಡಬೇಕು. x ಸ್ಕ್ವೇರ್ ಇಂಟು 3x ಈಸ್ 3x ಕ್ಯೂಬ್ ಪ್ಲಸ್ x ಸ್ಕ್ವೇರ್ ಇಂಟು 2 2x ಸ್ಕ್ವೇರ್ ಪ್ಲಸ್ ಪ್ಲಸ್ ಇದೆ, ಸೊ ಮೈನಸ್ ಮೈನಸ್ 3x ಕ್ಯೂಬ್ ಮೈನಸ್ 3x ಕ್ಯೂಬ್ ಕ್ಯಾನ್ಸಲ್ ಮಾಡ್ರಿ. 5x ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಅಂತಂದ್ರೆ ವಿ ಗೆಟ್ 3x ಸ್ಕ್ವೇರ್ ಮೈನಸ್ 7x. ಮತ್ತೆ ಸೇಮ್ ಪ್ರಾಸೆಸ್, ಇದರಲ್ಲಿ ಫಸ್ಟ್ ಟರ್ಮ್ 3x ಸ್ಕ್ವೇರ್ ಮತ್ತು ಡಿವೈಸರ್ ಅಲ್ಲಿ ಫಸ್ಟ್ ಟರ್ಮ್ 3x. 3 3 ಕ್ಯಾನ್ಸಲ್ ಆಯಿತು, x ಮತ್ತು 1x ಕ್ಯಾನ್ಸಲ್ ಆಯಿತು, ವಿ ಗೆಟ್ x ಪ್ಲಸ್ x. x ಇಂಟು 3x ಇಟ್ ಈಸ್ 3x ಸ್ಕ್ವೇರ್ ಪ್ಲಸ್ 2 ಇಂಟು x ಈಸ್ 2x. ಪ್ಲಸ್ ಇದೆ ಮೈನಸ್, ಪ್ಲಸ್ ಇದೆ ಮೈನಸ್, ಇದು ಕ್ಯಾನ್ಸಲ್ ಆಯಿತು. ಮೈನಸ್ 7x ಮೈನಸ್ 2x ಅಂತಂದ್ರೆ ಮೈನಸ್ 9x ಪ್ಲಸ್ 8 ಅನ್ನ ಕೆಳಗಡೆ ತಗೊಂಡಿದ್ದೀನಿ. ಓಕೆ, ಈಗ ಇದರಲ್ಲಿ ಫಸ್ಟ್ ಟರ್ಮ್ ಮೈನಸ್ 9x ಇದೆ, ಡಿವೈಸರ್ ಅಲ್ಲಿ ಫಸ್ಟ್ ಟರ್ಮ್ 3x ಇದೆ, 3 1 3 3 9, x x ಕ್ಯಾನ್ಸಲ್.
ಸೊ ಎಷ್ಟು ಬಂತು ಇಲ್ಲಿ -3 ಬಂತು. ಮೈನಸ್ ಇಂಟು ಪ್ಲಸ್ ಮೈನಸ್, minus 3 3s are 9, x as it is. Sorry. Plus into minus minus, 3 2s are 6. Plus ಇದೆ minus, plus ಇದೆ minus. Plus 9x minus 9x cancel ಆಯಿತು. 8 6 14. ಇದೇನಿದು? ದಿಸ್ ಇಸ್ ದ ರಿಮೈಂಡರ್. ಅಂದ್ರೆ ಇಷ್ಟು ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಅರ್ಥ. ಈಗ ಕಂಪ್ಲೀಟ್ ಆಗಿ ಡಿವೈಡ್ ಆಗಿಲ್ಲ ಇದು, ಬಟ್ ಅವ್ರೇನು ಹೇಳ್ತಾರೆ, ನಿಶೇಷವಾಗಿ ಭಾಗವಾಗಬೇಕು ಅಂತ ಹೇಳ್ತಾರೆ. ಸೊ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಬೇಕು ಅಂತಂದ್ರೆ ಇಲ್ಲಿ 14 ಉಳಿಬಾರದು, ಇಲ್ಲಿ 0 ಉಳಿಬೇಕು. ಇಲ್ಲಿ 0 ಉಳಿಬೇಕು ಅಂತಂದ್ರೆ ನಾವು ಎಷ್ಟನ್ನ ಆಡ್ ಮಾಡಬೇಕು ಅಂತಂದ್ರೆ ಇದರ ಅಡಿಟಿವ್ ಇನ್ವರ್ಸ್, ಈ 14 ತೆಗಿಬೇಕು ಅಂತಂದ್ರೆ 14ನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಎಷ್ಟನ್ನ ನಾವು ಕಳಿಬೇಕಾಗುತ್ತೆ ಅಂತಂದ್ರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ -14. 14ರ ಅಡಿಟಿವ್ ಇನ್ವರ್ಸ್ ಎಷ್ಟು ಅಂತಂದ್ರೆ -14. ಸೊ ಇಲ್ಲೇನಾದ್ರೂ ನಾವು -14 ಕಳೆದು ಬಿಟ್ರೆ, ಕಳಿಯೋದಂತಂದ್ರೆ ಆಡ್ ಮಾಡೋದಂತಾನೆ ಅರ್ಥ. ಇಲ್ಲೂ ಕೂಡ ಕೂಡಿಸಿದಾಗ ಅಂತ ಕೇಳಿದರೆ, ಸೊ ಇಷ್ಟು ಟರ್ಮ್ಗೆ ನಾವೇನು ಪ್ಲಸ್ -14 ನೋಡಿ ಕೂಡಿಸ್ತಾ ಇದೀವಿ. ಬಟ್ ಏನ್ ಕೂಡಿಸ್ತಾ ಇದೀವಿ? -14ನ್ನ ಕೂಡಿಸ್ತಾ ಇದೀವಿ ಅಂತ. ಕೂಡಿಸಿದಾಗ ಏನಾಗುತ್ತೆ, ಲಾಸ್ಟ್ ಟರ್ಮ್ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪ್ಲಸ್ ಇಂಟು ಮೈನಸ್ -14 ಆಗುತ್ತೆ. 8 -14 ಅಂದ್ರೆ -6 ಆಗ್ಬಿಡ್ತದೆ. ನೋಡಿ ಈ ಪ್ಲೇಸ್ ಅಲ್ಲಿ -6 ಬಂತು, ಇಲ್ಲಿ -6, ಕೆಳಗಡೆ ಕೂಡ -6 ಇದೆ. ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ ಆಗಿ ಎರಡನ್ನು ಕ್ಯಾನ್ಸಲ್ ಆಗ್ತದೆ. ಸೊ ರಿಮೈಂಡರ್ ಏನು ಉಳಿತದಲ್ಲಿ 0. ಸೊ ನಿಶೇಷವಾಗಿ ಭಾಗ ಆಗ್ತದೆ. ಹಾಗಾಗಿ ನಾವು ಏನನ್ನ ಕೂಡಿಸ್ಬೇಕು ಅಂತಂದ್ರೆ -14ನ್ನ ಕೂಡಿಸಬೇಕು ಅಂತ ಬರೀತೀವಿ. ನೆಕ್ಸ್ಟ್ ಒನ್, 4 ಬಾಹುಗಳನ್ನು ಹೊಂದಿರುವ ಒಂದು ಬಹುಭುಜಾಕೃತಿಯ ಒಳಕೋನಗಳು 1:2:3:4 ಅನುಪಾತದಲ್ಲಿವೆ. ಪ್ರತಿ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ದ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಪಾಲಿಗಾನ್ ಹ್ಯಾವಿಂಗ್ 4 sides ಆರ್ ಇನ್ ದ ರೇಷಿಯೋ 1:2:3:4. ಫೈಂಡ್ ದ ಮೆಜರ್ ಆಫ್ ಈಚ್ ಆಂಗಲ್. ಸೊ ಇಲ್ಲಿ 4 sides ಇದೆ ಅಂತಂದ್ರೆ ಇಟ್ ಇಸ್ ದ ಕ್ವಾಡ್ರಿಲ್ಯಾಟರಲ್. ವಿ ನೋ ದಟ್ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಸೊಲ್ಯೂಷನ್: let the sides be. ಇಲ್ಲಿ ರೇಷಿಯೋ ಫಾರ್ಮುಲಾ ಕೊಟ್ಟಿದ್ದಾರೆ. ಆಕ್ಚುಯಲ್ ಸೈಡ್ಸ್ಗಳು ಅದರಲ್ಲಿ ಕಾಮನ್ ಫ್ಯಾಕ್ಟರ್ನ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಏನು ರೇಷಿಯೋ ಕೊಟ್ಟಾಗ, ಇದು ಆಲ್ರೆಡಿ ಎಷ್ಟೋ ಸಾರಿ ಹೇಳಿದ್ದೀನಿ. ಹಾಗಾಗಿ ಆ ಕಾಮನ್ ಫ್ಯಾಕ್ಟರ್ ಏನಾಗಿರ್ಲಿ, ಎಕ್ಸ್ ಆಗಿರ್ಲಿ. ಸೊ ಎಕ್ಸ್ ಕಾಮನ್ ಫ್ಯಾಕ್ಟರ್ ಆಗಿತ್ತು ಅಂತಂದ್ರೆ ರಿಯಲ್ ಸೈಡ್ಸ್ಗಳು ಏನಾಗಿರ್ತದೆ, 1 into x, ದಟ್ ಈಸ್ ಎಕ್ಸ್ ಓನ್ಲಿ. ಇನ್ನು 2 into x is 2x, 3 into x 3x, 4 into x 4x. ಓ ಸಾರಿ, ಇಲ್ಲಿ ಕೋನಗಳಲ್ಲ, ಸೈಡ್ಸ್ ಅಲ್ಲ, ಆಂಗಲ್ಸ್. ಲೆಟ್ ದ ಆಂಗಲ್ಸ್ ಬಿ. ಆಂಗಲ್ಸ್ ಬಿ 1x 2x 3x 4x. We know that sum of interior angles of a quadrilateral, ಯಾಕಂದ್ರೆ 4 sides ಇರೋದ್ರಿಂದ a quadrilateral will be equal to 360 degree. ಸೊ ಇಲ್ಲಿ 4 ಆಂಗಲ್ಗಳಿದೆ. ಆ 4 ಆಂಗಲ್ಗಳನ್ನ ಆಡ್ ಮಾಡಿದ್ರೆ ಎಷ್ಟು ಬರಬೇಕು? 360 ಬರಬೇಕು. therefore this implies x plus 2x plus 3x plus 4x and this is equal to 360 degree. 4 3 7 2 9 1 10. ಸೊ 10x equal to 360. ಸೊ ಡಿವೈಡ್ ಮಾಡಿದ್ರೆ 10 1s 10, 36. therefore x equal to 36. ಫಸ್ಟ್ ಆಂಗಲ್ 36. ಇನ್ನು ನೆಕ್ಸ್ಟ್ ಆಂಗಲ್ 2x ಅಂತ ಇದೆ. ಸೊ 2 into 36. ಸೊ ಇಟ್ ಈಸ್ ಈಕ್ವಲ್ ಟು 72. ಥರ್ಡ್ ಆಂಗಲ್ 3x ಅಂತ ಇದೆ. 3 into 36. ಸೊ ಮಲ್ಟಿಪ್ಲೈ ಮಾಡಿದ್ರೆ 3 18, 3 3 9 1 10, 108. ಇನ್ನು ಫೋರ್ತ್ ಆಂಗಲ್ 4x ಅಂತ ಇದೆ. 4 into 36 and that is equal to 4 24, 4 3 12 2 14, 144. therefore the angles are first one 36, 72, 108 and 144. so these are the required angles.
ಚಿತ್ರದಲ್ಲಿ ABC ತ್ರಿಭುಜದ BC ಬಾಹುವಿನ ಮೇಲೆ ಆಂಗಲ್ ADC ಈಕ್ವಲ್ ಟು ಆಂಗಲ್ BAC. ADC ಎಲ್ಲಿದೆ? ADC ಇಲ್ಲಿ ADC is equal to BAC, ಈ ಟೋಟಲ್ ಆಂಗಲ್ BAC ಆಗುವಂತೆ D ಎಂಬ ಬಿಂದುವಿದೆ. CA² equal to CB into CD ಎಂದು ಸಾಧಿಸಿ. In the figure, D is a point on the side BC of a triangle ABC such that angle ADC equal to angle BAC. Show that CA² equal to CB into CD. Solution. ಇಲ್ಲಿ ಎರಡು ಟ್ರಯಾಂಗಲ್ಗಳನ್ನ ನಾನು ಸಪರೇಟ್ ಮಾಡ್ಕೊಳ್ತೀನಿ. ಡಿ ಅನ್ನೋದು ADC ಅನ್ನೋ ಟ್ರಯಾಂಗಲ್ ಅಲ್ಲಿ ಫಾರ್ಮ್ ಆಗಿದೆ. ಇನ್ನು ಆಂಗಲ್ ಎ ಅನ್ನೋದು BAC ಆಂಗಲ್ ಅಲ್ಲಿ ಟ್ರಯಾಂಗಲ್ ಅಲ್ಲಿ ಫಾರ್ಮ್ ಆಗಿದೆ. ಹಾಗಾಗಿ ಆ ಎರಡು ಟ್ರಯಾಂಗಲ್ಗಳನ್ನ ನಾನು ಸಪರೇಟ್ ಆಗಿ ಕನ್ಸಿಡರ್ ಮಾಡ್ತೀನಿ. ಇನ್ ಟ್ರಯಾಂಗಲ್ ADC ಅಂಡ್ ಟ್ರಯಾಂಗಲ್ BAC, ಆ ಎರಡು ಟ್ರಯಾಂಗಲ್ಗಳನ್ನ ನಾನು ನಿಮಗೆ ಇಲ್ಲಿ ರೆಫರೆನ್ಸ್ ಆಗಿ ತೋರಿಸ್ತೀನಿ. ಇಲ್ಲೊಂದು ಟ್ರಯಾಂಗಲ್ ತಗೊಳ್ಳೋಣ, ಅದೇ ರೀತಿ ಇಲ್ಲೊಂದು ಟ್ರಯಾಂಗಲ್. ಫಸ್ಟ್ ಟ್ರಯಾಂಗಲ್ ಯಾವ್ದಾಗಿರ್ಲಿ? ADC. ADC ಆಂಗಲ್ ಡಿಗೆ ಓಕೆ, ಇನ್ನೊಂದು ಟ್ರಯಾಂಗಲ್ BAC. BAC ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು, ಈ ಎರಡು ಟ್ರಯಾಂಗಲ್ ಅಲ್ಲಿ ಆಂಗಲ್ C ಇಸ್ ಕಾಮನ್. ADC ಟ್ರಯಾಂಗಲ್ ಅಲ್ಲೂ ಆಂಗಲ್ C ಇದೆ. ಆಮೇಲೆ ಟ್ರಯಾಂಗಲ್ BAC ನಲ್ಲೂ ಕೂಡ ಆಂಗಲ್ C ಇದೆ. ಸೊ ಇಲ್ಲಿ ಆಂಗಲ್ C ಇದು ಎರಡರಲ್ಲೂ ಕೂಡ ಕಾಮನ್ ಆಗಿರ್ತಕ್ಕಂಥ ಒಂದು ಆಂಗಲ್. ದೇರ್ಫೋರ್ ಇನ್ ಟ್ರಯಾಂಗಲ್ ADC ಅಂಡ್ ಟ್ರಯಾಂಗಲ್ BAC, ಆಂಗಲ್ ACD ಈಸ್ ಈಕ್ವಲ್ ಟು ಆಂಗಲ್ BCA. ರೀಸನ್ ಏನು? ಕಾಮನ್ ಆಂಗಲ್. ಎರಡಕ್ಕೂ ಕೂಡ ಇದು ಕಾಮನ್ ಆಂಗಲ್. ಅದೇ ರೀತಿ ಡಾಟಾ ಕೊಟ್ಟಿರೋ ಪ್ರಕಾರ ಆಂಗಲ್ ADC ಈಸ್ ಈಕ್ವಲ್ ಟು ಆಂಗಲ್ BAC. ಅವರೇ ಕೊಟ್ಟಿದ್ದಾರೆ ಆಂಗಲ್ ADC ಈಸ್ ಈಕ್ವಲ್ ಟು ಆಂಗಲ್ BAC. ಇದು ಯಾಕಿದು? ಇಟ್ ಈಸ್ ಗಿವನ್. ಸೊ ಎರಡು ಟ್ರಯಾಂಗಲ್ ಅಲ್ಲಿ ಎರಡು ಆಂಗಲ್ಗಳು ಈಕ್ವಲ್ ಆಗಿದ್ರೆ ಆಟೋಮೆಟಿಕಲಿ ಥರ್ಡ್ ಆಂಗಲ್ ಕೂಡ ಈಕ್ವಲ್ ಆಗಿರುತ್ತೆ ಅಂತೇಳಿ ಒಂದು ರಿಸಲ್ಟ್ ಇದೆ. ಹಾಗಾಗಿ ಥರ್ಡ್ ಆಂಗಲ್ ನ ನಾವು ಅಬ್ಸರ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ಎರಡು ಟ್ರಯಾಂಗಲ್ ಅಲ್ಲಿ ಎರಡು ಕರೆಸ್ಪಾಂಡಿಂಗ್ ಆಂಗಲ್ಗಳೇನಾದ್ರೂ ಈಕ್ವಲ್ ಆಗಿಬಿಟ್ರೆ ದೆನ್ ದೋಸ್ ಟೂ ಟ್ರಯಾಂಗಲ್ಸ್ ವಿಲ್ ಬಿ ಸಿಮಿಲರ್. ದಿಸ್ ಇಂಪ್ಲೈಸ್ ಟ್ರಯಾಂಗಲ್ ADC ಈಸ್ ಸಿಮಿಲರ್ ಟು ಟ್ರಯಾಂಗಲ್ BAC. ಕರೆಕ್ಟ್ ಆಗಿ ಬರೀಬೇಕು. ಕರೆಸ್ಪಾಂಡಿಂಗ್ ಆಂಗಲ್ಗಳು ಅದೇ ರೀತಿನೇ ಇರಬೇಕು. ಎಗೆ ಕರೆಸ್ಪಾಂಡಿಂಗ್ B ಅಂತಂದ್ರೆ ಎ ಜೊತೆಗೆ ಇಲ್ಲಿ B ನೇ ಬರಬೇಕು, ಡಿ ಜೊತೆಗೆ A ನೇ ಬರಬೇಕು. ಅಂದ್ರೆ ADC ಅಂತ ಬರೆದ್ರೆ ಇಲ್ಲಿ BAC ಅಂತಾನೆ ಬರೀಬೇಕು. ಸಿಮಿಲರ್ ಯಾಕೆ ಸಿಮಿಲರ್ ಅಂತಂದ್ರೆ ಆಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾ ಪ್ರಕಾರ ಎರಡು ಆಂಗಲ್ ಸಿಮಿಲರ್ ಆಗಿದ್ರೆ ಸಾಕು. ಸೊ ಆಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾ, ಆಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾ ಪ್ರಕಾರ ಈ ಎರಡು ಟ್ರಯಾಂಗಲ್ಗಳು ಸಿಮಿಲರ್ ಆಯಿತು. ಎರಡು ಟ್ರಯಾಂಗಲ್ಗಳು ಸಿಮಿಲರ್ ಆದ್ರೆ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ಗಳೇನಾಗಿರ್ತವೆ ಅಂತಂದ್ರೆ ಈಕ್ವಲ್ ರೇಷಿಯೋನಲ್ಲಿ ಇರ್ತವೆ. ದೇ ವಿಲ್ ಬಿ ಕಾಮನ್ ಈಕ್ವಲ್ ರೇಷಿಯೋ. ಸೊ AD ಬೈ ಇದಕ್ಕೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು? BA. ಇಟ್ ಈಸ್ ಈಕ್ವಲ್ ಟು DC ಗೆ ಕರೆಸ್ಪಾಂಡಿಂಗ್ ಸೈಡ್ AC. ಸೊ DC ಈಕ್ವಲ್ ಟು AC. CA ಗೆ BC. CA ಬೈ BC. ಇಲ್ಲಿ ನಮಗೆ ಬೇಕಾಗಿರೋದು CA² ಅಂತ ಬೇಕಾಗಿದೆ. CA² ಅಂತ ನೋಡಿ, ಇಲ್ಲಿ CA ಇದೆ, ಇಲ್ಲಿ CA ಇದೆ. ಹಾಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ಈ ಎರಡು ಟರ್ಮ್ಗಳು ಇರ್ತಕ್ಕಂಥ ಈಕ್ವೇಶನ್ ನ ಕನ್ಸಿಡರ್ ಮಾಡ್ತೀನಿ. ದೇರ್ ಫೋರ್ ಕನ್ಸಿಡರ್ ದೀಸ್ ಟು DC ಬೈ AC. AC ನ ನಾನು CA ಅಂತ ಬರೀತೀನಿ, CD ನ DC ಅಂತ ಬರ್ದ್ಬಿಡ್ರಿ. ಇಲ್ಲಿ DC ಇದೆಯಲ್ಲ ಅದನ್ನ CD ಅಂತ ಬರೀತೀನಿ, ಯಾಕಂದ್ರೆ CD ಅಂತ ಬೇಕು ನಮಗೆ. ಹಾಗಾಗಿ ಸೊ ಬೋತ್ ಆರ್ ಸೇಮ್. AC ನ CA ಅಂತ ಬರೀರಿ. ಇಟ್ ಈಸ್ ಈಕ್ವಲ್ ಟು ಇಲ್ಲಿ CA ಆಲ್ರೆಡಿ ಇದೆ,
ಅಂಡ್ ಬಿ ಸಿ ನ ಸಿ ಬಿ ಅಂತ ಬರೀರಿ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸಿ ಬಿ ಇಲ್ಲಿಗೆ ಬರಲಿ, ಸಿ ಎ ಇಲ್ಲಿಗೆ ಬರಲಿ. ಸೊ ಸಿ ಬಿ ಇಲ್ಲಿಗೆ ಬಂದ್ರೆ ಸಿ ಬಿ ಇಂಟು ಸಿ ಡಿ ಇಟ್ ಇಸ್ ಈಕ್ವಲ್ ಟು ಸಿ ಎ ಇಂಟು ಸಿ ಎ. ಸಿ ಎ ಇಂಟು ಸಿ ಎ ಇಸ್ ಸಿ ಎ ಸ್ಕ್ವೇರ್. ಸಿ ಎ ಇಂಟು ಸಿ ಎ, ದಿಸ್ ಇಂಪ್ಲೈಸ್ ಸಿ ಎ ಇಂಟು ಸಿ ಎ ಇಸ್ ಸಿ ಎ ಸ್ಕ್ವೇರ್ ಅಂಡ್ ಇಟ್ ಈಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ. ಸೊ ಇದನ್ನೇನೆ ನಾವು ಆಕ್ಚುಲಿ ಪ್ರೂವ್ ಮಾಡಬೇಕಾಗಿದ್ದು. ಬೇಕಿದ್ರೆ ಇದನ್ನ ನೀವು ನೋಡ್ಬೋದು. ನೋಡಿ, ಸಿ ಎ ಸ್ಕ್ವೇರ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ. ಇದು ಮತ್ತೆ ಮೈನಸ್ ಅಲ್ಲ, ಇಂಟು ಇದು ಇಂಟು ಸಿ ಡಿ. ನೆಕ್ಸ್ಟ್ ಕ್ವಶನ್, cosec theta minus sin theta into sec theta minus cos theta into tan theta plus cot theta equal to 1 ಎಂದು ಸಾಧಿಸಿ. Prove that cosec theta minus sin theta into sec theta minus cos theta into tan theta plus cot theta equal to 1. ಓಕೆ, ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಲೆಫ್ಟ್ ಸೈಡ್ ತಗೊಳ್ತೀನಿ ನಾನು. ಕನ್ಸಿಡರಿಂಗ್ ಎಲ್ ಎಚ್ ಎಸ್, cosec theta minus sin theta into sec theta minus cos theta into tan theta plus cot theta. cosec ನ 1 by sin ಅಂತ ಬರೀಬಹುದು, because cosec is the reciprocal of sin minus sin theta as it is. sec ನ 1 by cos ಅಂತ ಬರೀಬಹುದು, minus cos theta as it is. into tan ನ sin by cos, ಎಲ್ಲಾನು in terms of sin ಮತ್ತು cos ಆಗಿ ನಾನು ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. sin theta by cos theta, cot ನ cos theta by sin theta ಅಂತ ಬರೀಬಹುದು. ಓಕೆ, ಅಂಡ್ ದಿಸ್ ಇಸ್ ಈಕ್ವಲ್ ಟು, ಇಲ್ಲಿ ಎಲ್ ಸಿ ಎಂ ತಗೊಂಡ್ರೆ sin theta ಬರುತ್ತದೆ ಎಲ್ ಸಿ ಎಂ. ಈ sin theta ಇಲ್ಲಿ ಮಲ್ಟಿಪ್ಲೈ ಆದ್ರೆ sin ಸ್ಕ್ವೇರ್ ಆಯಿತು. ಸೊ ಇನ್ ದ ನ್ಯೂಮರೇಟರ್ ವಿ ಹ್ಯಾವ್ 1 minus sin ಸ್ಕ್ವೇರ್ theta. ಸಿಮಿಲರ್ಲಿ ಇಲ್ಲಿ ಎಲ್ ಸಿ ಎಂ ತಗೊಂಡ್ರೆ cos ಬರುತ್ತೆ, ಸೊ ಡಿವೈಡ್ ಬೈ cos theta ಆಯಿತು. ಈ cos ಇಲ್ಲಿ ಮಲ್ಟಿಪ್ಲೈ ಆದ್ರೆ cos ಸ್ಕ್ವೇರ್ ಆಯಿತು, 1 minus cos ಸ್ಕ್ವೇರ್ theta ಇಂಟು ಇಲ್ಲಿ cos theta ಮತ್ತು sin theta ಇವುಗಳ ಎಲ್ ಸಿ ಎಂ cos theta sin theta ಅಥವಾ sin theta cos theta. cos theta sin theta ಅಥವಾ sin theta cos theta. ಇಲ್ಲಿ ಈ sin ಇಲ್ಲಿಗೆ ಮಲ್ಟಿಪ್ಲೈ ಆಗುತ್ತೆ, cos ಇಲ್ಲಿಗೆ ಮಲ್ಟಿಪ್ಲೈ ಆದ್ರೆ ಇದು sin ಸ್ಕ್ವೇರ್ ಆಯಿತು, ಇಲ್ಲಿ cos ಸ್ಕ್ವೇರ್ ಆಯಿತು. ಸೊ ವಿ ಗೆಟ್ sin ಸ್ಕ್ವೇರ್ theta ಪ್ಲಸ್ cos ಸ್ಕ್ವೇರ್ theta. ಇಲ್ಲಿ 1 minus sin ಸ್ಕ್ವೇರ್ ಅಂತಂದ್ರೆ ಐಡೆಂಟಿಟಿ ನಮಗೆ ಗೊತ್ತಿದೆ. 1 minus sin ಸ್ಕ್ವೇರ್ theta ಈಸ್ ನಥಿಂಗ್ ಬಟ್ cos ಸ್ಕ್ವೇರ್ theta. ಸೊ ಇದು cos ಸ್ಕ್ವೇರ್ theta ಆಯಿತು, ಡಿವೈಡೆಡ್ ಬೈ ಏನಿದೆ sin ಇಂಟು 1 minus cos ಸ್ಕ್ವೇರ್ theta ಅಂತಂದ್ರೆ ಅದೇ ಐಡೆಂಟಿಟಿನಲ್ಲೇ ಇದೆ sin ಸ್ಕ್ವೇರ್ theta ಡಿವೈಡೆಡ್ ಬೈ cos theta ಇಂಟು sin ಸ್ಕ್ವೇರ್ theta ಪ್ಲಸ್ cos ಸ್ಕ್ವೇರ್ theta ಅಂದ್ರೆ ಐಡೆಂಟಿಟಿ ಗೊತ್ತು ನಿಮಗೆ, 1 ಅಂತ ಇದೆ. sin ಸ್ಕ್ವೇರ್ theta ಪ್ಲಸ್ cos ಸ್ಕ್ವೇರ್ theta ಈಸ್ 1. ಸೊ ಡಿನಾಮಿನೇಟರ್ ಅಲ್ಲಿ sin theta ಇಂಟು cos theta ಆಸ್ ಇಟ್ ಇಸ್. ಈಗ ಅಬ್ಸರ್ವ್ ಮಾಡಿ, ಇಲ್ಲೊಂದು ಸೈನ್ ಇದೆ, ಇಲ್ಲೊಂದು ಸೈನ್ ಇದೆ, ಮಲ್ಟಿಪ್ಲೈ ಆದ್ರೆ sin ಸ್ಕ್ವೇರ್ ಆಯಿತು. This sin square gets cancelled with the sin square in the numerator. ಅದೇ ರೀತಿ cos ಮಲ್ಟಿಪ್ಲೈ ಆದ್ರೆ cos ಸ್ಕ್ವೇರ್, ಇದು cos ಸ್ಕ್ವೇರ್ ಜೊತೆ ಕ್ಯಾನ್ಸಲ್ ಆಯಿತು. ಸೊ ಫೈನಲಿ ವಿ ಗೆಟ್ 1 which is equal to RHS. Therefore, hence the proof. Next question, ಆಯತ ಸಮಬಾಹು ತ್ರಿಭುಜಗಳಲ್ಲಿರುವ ಸಮಮಿತಿ ಅಕ್ಷಗಳ ಸಂಖ್ಯೆಯನ್ನು ಬರೆಯಿರಿ ಅಂತ ಅಷ್ಟೇ ಹೇಳಿದ್ರೆ ನಾವು ಡ್ರಾ ಮಾಡಿ ಬರೆಯೋಣ. Write the number of lines of symmetry in rectangle and equilateral triangle. ಫಸ್ಟ್ ಒನ್ ಯಾವುದರಲ್ಲಿ, ರೆಕ್ಟ್ಯಾಂಗಲ್ ಅಲ್ಲಿ. ಓಕೆ, ರೆಕ್ಟ್ಯಾಂಗಲ್ ಇಲ್ಲಿದೆ, ಇದು ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ ಅಲ್ಲಿ ಲೈನ್ಸ್ ಆಫ್ ಸಿಮೆಟ್ರಿ ಎಷ್ಟಿರುತ್ತೆ ಅಂದ್ರೆ 2 ಲೈನ್ಸ್ ಆಫ್ ಸಿಮೆಟ್ರಿ ಇರ್ತದೆ. ಒಂದು ಹಾರಿಜೆಂಟಲ್ ಆಗಿ, ಇನ್ನೊಂದು ವರ್ಟಿಕಲ್ ಆಗಿರುತ್ತೆ. ಮತ್ತೆ ಡಯಾಗ್ನಲ್ಸ್ ಗಳು ಲೈನ್ಸ್ ಆಫ್ ಸಿಮೆಟ್ರಿ ಆಗಿ ಇಲ್ಲಿ ಕೆಲಸ ಮಾಡಲ್ಲ. ಸೊ ನಂಬರ್ ಆಫ್ ಲೈನ್ಸ್ ಆಫ್ ಸಿಮೆಟ್ರಿ ಇನ್ ರೆಕ್ಟ್ಯಾಂಗಲ್ ವಿಲ್ ಬಿ ಈಕ್ವಲ್ ಟು 2. ಇನ್ನು ಸೆಕೆಂಡ್ ಒನ್ ಯಾವುದದು, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಹೇಳ್ತೇನೆ. ಸೊ ಇದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತಂದ್ರೆ ಆಲ್ ದ ಸೈಡ್ಸ್ ವಿಲ್ ಬಿ ಈಕ್ವಲ್ ಅಂಡ್ ಆಲ್ ದ ಆಂಗಲ್ಸ್ ವಿಲ್ ಬಿ ಈಕ್ವಲ್ ಅಂಡ್ ದೇ ವಿಲ್ ಬಿ ಈಕ್ವಲ್ ಟು 60 ಡಿಗ್ರಿ. ಇದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ಲಿ ಎಷ್ಟು ಲೈನ್ಸ್ ಆಫ್ ಸಿಮೆಟ್ರಿ ಬರ್ತಂದ್ರೆ ದೇರ್ ವಿಲ್ ಬಿ 3 ಲೈನ್ಸ್ ಆಫ್ ಸಿಮೆಟ್ರಿ. ಒಂದು ಈ ವರ್ಟೆಕ್ಸ್ ಇಂದ ಆಪೋಸಿಟ್ ಲೈನ್ ಪರ್ಪೆಂಡಿಕ್ಯುಲರ್ ಆಗಿ ಹೋಗುವಂಥದ್ದು, ಇದು ಒಂದು ಲೈನ್ ಆಫ್ ಸಿಮೆಟ್ರಿ. ಇನ್ನೊಂದು ಈ ವರ್ಟೆಕ್ಸ್ ಇಂದ ಆಪೋಸಿಟ್ ಲೈನ್ಗೆ ಆಪೋಸಿಟ್ ಸೈಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಹೋಗುವಂಥದ್ದು. ಇನ್ನು ಥರ್ಡ್ ವರ್ಟೆಕ್ಸ್ ಇಂದ ಆಪೋಸಿಟ್ ಸೈಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಹೋಗುವಂಥದ್ದು ಮತ್ತೊಂದು ಲೈನ್ ಆಫ್ ಸಿಮೆಟ್ರಿ. ಸೊ ಇನ್ an equilateral triangle we will have 3 lines of symmetry. So rectangle ಅಲ್ಲಿ 2 lines of symmetry ಇದ್ರೆ
ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ 3 ಲೈನ್ಸ್ ಆಫ್ ಸಿಮಿಟ್ರಿ ಇರುತ್ತೆ. ಸೊ ಇಷ್ಟು ಕ್ವಶನ್ಸ್ಗಳು 2 ಮಾರ್ಕ್ ಕ್ವಶನ್ಸ್. ನೆಕ್ಸ್ಟ್ ವಿ ಶಾಲ್ ಡಿಸ್ಕಸ್ 3 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್.